ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ತಿಳಿಸಿದ್ದಾರೆ ಅನ್ನೋ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೌದು, ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ 4,000 ಹಣ ಒಟ್ಟಿಗೆ ಬರುತ್ತೆ ಅನ್ನೋ ಮಾಹಿತಿನ ನೀಡಿದ್ದಾರೆ. ಹಾಗಿದ್ರೆ ಯಾವಾಗ ಬರುತ್ತೆ, ಯಾವ ಮಹಿಳೆಯರಿಗೆ ಬರುತ್ತೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದು. ಈಗಾಗಲೇ 11 ಕಂತುಗಳನ್ನ ಯಶಸ್ವಿಯಾಗಿ ಬಿಡುಗಡೆ ಮಾಡಿದೆ. 11ನೇ ಕಂತು ಕೂಡ 80,000 ಮಹಿಳೆಯರಿಗೆ ಬಂದಿರಲಿಲ್ಲ ಅಂತ ಅವರೇ ತಿಳಿಸಿದ್ರು. ಅದಾದಮೇಲೆ 11ನೇ ಕಂತು ಕೂಡ ಪ್ರತಿಯೊಬ್ಬರಿಗೂ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ತಿಳಿಸಿದ್ರು. ಇನ್ನೂ ಒಂದಷ್ಟು ಜನ ಮಹಿಳೆಯರು ನಮಗೆ 11ನೇ ಕಂತಿನ ಹಣ ಬಂದಿಲ್ಲ ಅಂತ ಈಗಲೂ ಕೂಡ ಹೇಳ್ತಿದ್ದಾರೆ. ಅದೇನೇ ಇರಲಿ, ಅದು ಸೆಕೆಂಡು. ಈಗ ಬಂದು 12 ಮತ್ತು 13ನೇ ಕಂತಿಂದು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚೆಗೆ ಇನ್ನೊಂದು ವಾರದಲ್ಲಿ ಬರುತ್ತೆ ಅಥವಾ ಇನ್ನೊಂದು 2-3 ದಿನದಲ್ಲಿ ಬರುತ್ತೆ ಅಂತ ಹೇಳ್ತಿದ್ರು. ಮತ್ತೆ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಎಲ್ರಿಗೂ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತಲ್ವಾ, ಯಾವಾಗ ಬರುತ್ತೋ ಅಂತ. ಬಹಳಷ್ಟು ಮಹಿಳೆಯರು ಇದನ್ನೇ ನಂಬ್ಕೊಂಡು ಒಂದಷ್ಟು ಕಮಿಟ್ಮೆಂಟ್ನ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಿನ್ನೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ, ಬೆಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮೀಡಿಯಾದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದ್ದಾರೆ, 12 ಮತ್ತು 13ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ವಲ್ಲ ಮೇಡಮ್ ಅಂತ. ಸೊ ಅದಕ್ಕೆ ಅವ್ರು ಏನು ರಿಪ್ಲೈ ಮಾಡಿದ್ದಾರೆ ಅಂದರೆ, ಇದಕ್ಕಿಂತ ಮುಂಚೆ ಕೂಡ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ, ಈಗೂ ಕೂಡ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಇದು ಯಾವಾಗಲೂ ಕೂಡ ಸತ್ಯ ಮತ್ತು ನಿತ್ಯ ಮತ್ತು ನಿರಂತರ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ಕಂಟಿನ್ಯೂ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಈ 2 ತಿಂಗಳ ಹಣ ಏನು ಪೆಂಡಿಂಗ್ ಇದೆ, ಆ 2 ತಿಂಗಳ ಹಣನ ನಾನು ಒಟ್ಟಿಗೆ ನಿಮಗೆ ಜಮೆ ಮಾಡ್ತೀನಿ. ಅಂದರೆ 4,000 ಒಟ್ಟಿಗೆ ಹಣ ಬರುತ್ತೆ. ಯಾವುದೇ ಕಾರಣಕ್ಕೂ ಇದು ಕ್ಯಾನ್ಸಲ್ ಆಗೋದಿಲ್ಲ, ಹಣ ಮಾತ್ರ ಬರುತ್ತೆ. ಯಾವಾಗ ಬರುತ್ತೆ ಅನ್ನೋ ಮಾಹಿತಿನ ಅವರು ತಿಳಿಸ್ಕೊಟ್ಟಿಲ್ಲ. ಒಟ್ಟಿನಲ್ಲಿ ಅವ್ರು ಹೇಳಿದ್ದಿಷ್ಟೇ, ಯಾವುದೇ ಕಾರಣಕ್ಕೂ ಇದು ಕ್ಯಾನ್ಸಲ್ ಆಗಲ್ಲ, ಕಂಟಿನ್ಯೂ ಆಗುತ್ತೆ. ಒಟ್ಟಿಗೆ ನಾನು 4,000 ರೂಪಾಯಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನೇನು ಗೃಹಲಕ್ಷ್ಮಿ ವಿಚಾರವಾಗಿ ಮತ್ತೊಂದು ಕ್ಲಾರಿಫಿಕೇಶನ್ ಸಿಕ್ತು ಅನಿಸುತ್ತೆ. ಅಂದರೆ ಇದು ಅಮೌಂಟು ಈಗಲೇ ಬಿಡುಗಡೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಅಂದಾಜಿನ ಪ್ರಕಾರ ಸೆಪ್ಟೆಂಬರ್ 25ರಿಂದ 30 ಒಳಗಡೆ ಅಮೌಂಟ್ ಬಿಡುಗಡೆ ಆಗಬಹುದು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ನೋಡೋಣ, ಅದು ಕೂಡ ಇಷ್ಟು ದಿನ ಕಾಯ್ದಿದ್ದೀವಿ, ಅದು ಸ್ವಲ್ಪ ದಿನ ಕಾಯ್ದು ನೋಡೋಣ. ಇನ್ನೊಂದು ವಿಚಾರವಾಗಿ ಅವ್ರು ನೆನೆ ತಿಳಿಸಿದ್ರು, ಲಿಂಗತ್ವ ಅಲ್ಪಸಂಖ್ಯಾತರು ಅವರು ಕೂಡ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ದಾರೆ ಮೇಡಮ್. ಈಗಾಗಲೇ 3 ತಿಂಗಳು ಕಳೆದ್ರು, ಅವರಿಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, ಅವರಿಗೂ ಅಷ್ಟೇ, ನಾವು ಯಾವುದೇ ರೀತಿ ಮೋಸ ಮಾಡೋದಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರು ಅಲ್ವಾ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿ ಯಾವಾಗಿಂದ ಅವ್ರಿಗೆ ಅಕ್ನಾಲೇಜ್ಮೆಂಟ್ ಕೊಡ್ತೀವೋ ಆ ತಿಂಗಳಿಂದ ನಾವು ಲೆಕ್ಕ ತಗೋತೀವಿ. ಈಗ ಹಣ ಬಿಡುಗಡೆ ಮಾಡ್ತೀವಿ ಅಂದರೆ 2 ಕಂತಿನ ಹಣ ಬಿಡುಗಡೆ ಕೆಲವರು ಬರಬೇಕು, ಅವರಿಗೆ 3 ಕಂತಿನ ಹಣ ಬರಬೇಕು ಅಂದರೆ 3 ಕಂತಿನ ಹಣ 6,000 ಒಟ್ಟಿಗೆ ಜಮೆ ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿಯ ನಾವು ಮೋಸ ಮಾಡೋದಿಲ್ಲ ಅನ್ನೋ ಮಾಹಿತಿ ತಿಳಿಸಿದ್ದಾರೆ. ಈಗ ತೃತೀಯ ಲಿಂಗಿಗಳು ಯಾರಾದರೂ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆದಾಗ ನಿಮಗೆ 3 ಕಂತಿನ ಹಣ 6,000 ಒಟ್ಟಿಗೆ ಬರುತ್ತೆ. ಸಾಮಾನ್ಯ ಮಹಿಳೆಯರಿಗೆ 2 ಕಂತಿನ ಹಣ ಬರಬೇಕು ಅಲ್ವಾ, ಅದು 4,000 ಒಟ್ಟಿಗೆ ಬರುತ್ತೆ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದಂತಹ ಮಾಹಿತಿಯಾಗಿದೆ. ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಅವರು ನಿರ್ದಿಷ್ಟವಾಗಿ ಹೇಳಿಲ್ಲ, ಬಟ್ ಬಂದೇ ಬರುತ್ತೆ, ಕಾಯಬೇಕು ಅನ್ನೋ ಮಾಹಿತಿ ಜೊತೆಗೆ ಇನ್ನೊಂದು ಮಾಹಿತಿ ತಿಳಿಸಿದ್ದಾರೆ. ಏನಪ್ಪ ಹಂಗಂದರೆ, ಅಂಗನವಾಡಿಗಳಲ್ಲಿ ಇನ್ನು ಮುಂದೆ ಗಟ್ಟಿ ಬೆಲ್ಲ ಕೊಡೋದ್ರ ಬಗ್ಗೆ ಮಾಹಿತಿನ ತಿಳಿಸಿದ್ದಾರೆ. ಅಕ್ಟೋಬರ್ 1ನೇ ತಾರೀಕಿಂದ ನಿಮ್ಮ ಅಂಗನವಾಡಿಗಳಲ್ಲಿ ಗಟ್ಟಿ ಬೆಲ್ಲ ಸಿಗುತ್ತಂತೆ. ಇದು ಕೂಡ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದ್ರು. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾದಂತಹ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೊತೀನಿ. ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.